ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಹೊಯ್ಸಳ ದೇವಾಲಯಗಳು ಹೊರನೋಟ ಮತ್ತು ದೇವಾಲಯದ ಒಳನೋಟಗಳೆರಡಕ್ಕೂ ಪ್ರಾಮುಖ್ಯತೆಯನ್ನು ನೀಡಿದ್ದರು. ವೈಷ್ಣವ ಪದ್ಧತಿಗೆ ಹೆಚ್ಚು ಒತ್ತು ನೀಡಿರುವುದು ಕಂಡುಬರುತ್ತದೆ. ಆದರೆ ನೊಣಂಬ ರಾಜರುಗಳು ಶೈವ ಪದ್ಧತಿಗೆ ಹೆಚ್ಚು ಒತ್ತು ನೀಡಿದ್ದು, ಇವರು ಕಟ್ಟಿರುವ ದೇವಾಲಯಗಳ ಹೊರನೋಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರುವುದು ಕಂಡುಬರುವುದಿಲ್ಲ. ಒಳಭಾಗದಲ್ಲಿ ಶೈವ ಪದ್ಧತಿಯಂತೆ ದೇವತೆಯರ ಮೂರ್ತಿಗಳನ್ನು ನಿರ್ಮಿಸಿ ಆಕರ್ಷಕವಾಗಿ ಕಾಣುವಂತೆಯೂ ಭಕ್ತಿಭಾವ ತುಂಬಿ ಬರುವಂತೆಯೂ ದೇವಾಲಯಗಳನ್ನು ನಿರ್ಮಿಸಿ ಲೋಕವಿಖ್ಯಾತರಾಗಿದ್ದಾರೆ. ಹೀಗೆ ನೊಣಂಬರು ನಿರ್ಮಿಸಿದ ಪ್ರಖ್ಯಾತ ದೇವಾಲಯವೊಂದರ ಬಗ್ಗೆ ತಿಳಿಯೋಣ ಬನ್ನಿ. ರಾಜರುಗಳು ಶಿವಭಕ್ತರಾಗಿದ್ದು ಇವರು ವೀರಶೈವರಾಗಿದ್ದರೆಂದು ತಿಳಿದುಬರುತ್ತದೆ. ಇವರು ಕ್ರಿಸ್ತಶಕ 850ರಲ್ಲಿ ಈ ಪುರಾತನವಾದ ಕಲ್ಲೇಶ್ವರ ದೇವಾಲಯವನ್ನು ಈ ನೊಣಂಬ ರಾಜರು ಕಟ್ಟಿಸಿದರೆಂದು ತಿಳಿದುಬರುತ್ತದೆ. ಹೊರನೋಟಕ್ಕೆ ಸಾಮಾನ್ಯವಾಗಿ ಕಂಡರೂ ಈ ದೇವಾಲಯದ ಒಳಭಾಗಕ್ಕೆ ಕಾಲಿಟ್ಟ ತಕ್ಷಣ ನಮ್ಮನ್ನು ನಾವೇ ಮರೆತು ಬಿಡುತ್ತೇವೆ. ಅದ್ಭುತವಾದ ಶಿಲ್ಪಕಲೆ ಮತ್ತು ಮನೋಹರವಾದ ನೋಟಗಳಿಂದ ಕೂಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ದೇವಾಲಯವೆಂದು ಹೇಳಬಹುದು. ವಾಸ್ತುಶಿಲ್ಪದ ಹಿನ್ನೆಲೆಯಲ್ಲಿ ನೊಣಂಬರ ದೇವಾಲಯವೆಂದು ತಿಳಿದುಬರುತ್ತದೆ. ಈ ದೇವಾಲಯ ಹೊರನೋಟದಲ್ಲಿ ತುಂಬ ಸರಳವಾಗಿದ್ದು ಗರ್ಭಗುಡಿ, ಅಂತರಾಳ, ಮಂಟಪವನ್ನೂ ಹೊಂದಿದೆ. ಗರ್ಭಗುಡಿಯಲ್ಲಿ ಅತ್ಯಂತ ಸುಂದರವಾದ, ಮನೋಹರವಾದ, ಅದ್ಭುತವಾದ ಶಿವಲಿಂಗವಿದ್ದು ಇದರ ಬ್ರಹ್ಮಸೂತ್ರವನ್ನು ನೋಡಿದರೆ ಇದರ ಪ್ರಾಚೀನತೆ ಎದ್ದು ಕಾಣುತ್ತದೆ. ತ್ರಿಶಾಖ ಮಾದರಿಯ ಬಾಗಿಲುವಾಡದಿಂದ ಕೂಡಿರುತ್ತದೆ. ಈ ದೇವಾಲಯವು ಕಣ್ಮನ ಸೆಳೆಯುವುದು ಕಲಾತ್ಮಕವಾದ ಅಷ್ಟ ದಿಕ್ಪಾಲಕರು ಮತ್ತು ಮಧ್ಯದಲ್ಲಿರುವ ನಟರಾಜನ ಕೆತ್ತನೆಯಿಂದ. ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ಅದ್ಭುತ ನಟರಾಜನೆಂದು ಕರೆಯಲಾಗಿದೆ. ಇಂತಹ ನಟರಾಜ ನಮ್ಮ ರಾಜ್ಯದ ಯಾವ ಮೂಲೆಯಲ್ಲೂ ಕಾಣಸಿಗುವುದಿಲ್ಲ. ಇದು ಇಲ್ಲಿನ ನವರಂಗ ಮಂಟಪದಲ್ಲಿ ಇತಾನದಲ್ಲಿದೆ. ಪೂರ್ವಕ್ಕೆ ಐರಾವತದ ಮೇಲೆ ಶಚಿದೇವಿಯೊಡನೆ ಇರುವ ಇಂದ್ರದೇವ, ಆಗ್ನೇಯದಲ್ಲಿ ಶ್ವಾನ ಸಮೇತ ಟಗರಿನ ಮೇಲೆ ಕುಳಿತಿರುವ ಅಗ್ನಿದೇವ, ದಕ್ಷಿಣದಲ್ಲಿ ಧೂಮ್ರಣ ಸಹಿತ ಕೋಣನ ಮೇಲೆ ಕುಳಿತ ಯಮಧರ್ಮರಾಯ, ನೈಋತ್ಯದಲ್ಲಿ ಚಂಡಿಕೆ ಸಹಿತ ಕತ್ತೆ ವಾಹನದ ಮೇಲೆ ಕುಳಿತ ನಿಯತಿ. ಈ ರೀತಿಯ ಮಾನವ ವಾಹನ ಕಾಣಬಹುದು. ಅಪರೂಪದ ಕೆತ್ತನೆಯಾಗಿದೆ. ವಾರಿಣಿಯ ಜೊತೆ ಮಕರ ವಾಹನದ ಮೇಲೆ ಕುಳಿತ ವರ್ಣದೇವ, ನೈಋತ್ಯದಲ್ಲಿ ಮೋಹಿನಿ ಸಹಿತ ಸಾರಂಗ ವಾಹನದ ಮೇಲೆ ಕುಳಿತ ವಾಯುದೇವ, ಉತ್ತರದಲ್ಲಿ ಆರತಿ ಸಮೇತ ಕುದುರೆಯ ಮೇಲೆ ಕುಳಿತ ಕುಬೇರದೇವ, ಈಶಾನ್ಯದಲ್ಲಿ ಗೌರಿಯ ಜೊತೆ ನಂದಿಯ ಮೇಲೆ ಕುಳಿತಿರುವ ಈಶಾನ್ಯದೇವ. ಇದು ಶಿವನ ಒಂದು ರೂಪ ಎಂದು ನಂಬಿಕೆ ಇರುವುದರಿಂದ ಹೆಚ್ಚು ಅಲಂಕಾರದಿಂದ ಕೆತ್ತಲಾಗಿದೆ. ಮಧ್ಯದಲ್ಲಿ ನಟರಾಜನ ಕೆತ್ತನೆ ಇದೆ. ಅದ್ಭುತವಾದ ಕೆತ್ತನೆಯಿಂದ ಕೂಡಿರುವ ಇದು ಅಪಸ್ಮಾರ ಪುರುಷನ ಮೇಲೆ ನೃತ್ಯ ಮಾಡುತ್ತಿದೆ. ಜಟಾಮಕುಟ, ಮಕರಕುಂಡಲ, ಹಾರಗಳು, 2 ತ್ರಿಶೂಲಗಳು ನೋಡುಗರ ಗಮನ ಸೆಳೆಯುತ್ತವೆ. ದೇವಾಲಯದ ಆವರಣದಲ್ಲಿ ಇರುವ ಚಿಕ್ಕ ಗುಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡಂಥ ಅಪರೂಪದ ಶಿಲ್ಪಕಲೆಯಿಂದ ಕೂಡಿರುವ 5 ಅಡಿ ಎತ್ತರವಿರುವ ಅತ್ಯಂತ ಸುಂದರವಾದ ಶ್ರೀ ಉಮಾಮಹೇಶ್ವರನ ತೊಡೆಯ ಮೇಲೆ ಉಮೆಯು ಆಸೀನಳಾಗಿದ್ದು, ಒಂದು ಕೈಯಲ್ಲಿ ಪಾಶವನ್ನು ಹಿಡಿದಿದ್ದು ಇನ್ನೊಂದು ಕೈಯಲ್ಲಿ ಉಮೆಯನ್ನು ಬಳಸಿರುವಂತೆ ಕೆತ್ತಲಾಗಿದೆ. ಅತ್ಯಂತ ಸುಂದರ ಜಟಾಮಕುಟ, ಜಡೆಯಲ್ಲಿ ಚಂದ್ರನ ಕೆತ್ತನೆ, ಕೆಳಭಾಗದಲ್ಲಿ ನಂದಿಯ ಕೆತ್ತನೆ ಇದೆ. ಈ ಕಲ್ಲೇಶ್ವರ ದೇವಾಲಯಕ್ಕೆ ಅಭಿಮುಖವಾಗಿ 7 ಅಡಿ ಎತ್ತರದ ನಂದಿ ಇರುತ್ತದೆ. ಈ ದೇವಾಲಯದ ಆವರಣದಲ್ಲಿ ಕಲ್ಲೇಶ್ವರನ ಲಿಂಗವನ್ನೇ ಹೋಲುವಂಥ ಶಿವಲಿಂಗಗಳಿರುವ 5 ಸಣ್ಣ ಗುಡಿಗಳಿದ್ದು ಈ ಸಮುಚ್ಚಯವನ್ನು ಷಟ್ ಸ್ಥಳ ಶಿವಲಿಂಗಗಳೆಂದು ಕರೆಯುತ್ತಾರೆ. ಈ ಪುರಾತನ ಷಟ್ ಲಿಂಗಗಳನ್ನು ಕಲ್ಲೇಶ್ವರ ದೇವಾಲಯ ಕಟ್ಟಿಸಿದ
ರಾಜರ ನಂತರ ಆಳ್ವಿಕೆಗೆ ಬಂದಂಥ ಒಬ್ಬೊಬ್ಬ ರಾಜರು ಕಲ್ಲೇಶ್ವರನನ್ನೇ ಹೋಲುವಂತಹ ಒಂದೊಂದು ಲಿಂಗವನ್ನು ಹಾಗೂ ದೇವಸ್ಥಾನವನ್ನು ಕಟ್ಟಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲು ದೇವಾಲಯಕ್ಕೆ ಹೊಂದಿಕೊಂಡಂತೆ ವಿಶಾಲ ಮಂಟಪವನ್ನು ನಿರ್ಮಿಸಲಾಗಿದೆ. ಇದನ್ನು ಈಗ ಪುರಾತತ್ವ ಇಲಾಖೆಯವರು ಸಂರಕ್ಷಿತ ಪ್ರಾಚೀನ ಸ್ಮಾರಕವೆಂದು ಘೋಷಿಸಿದ್ದಾರೆ. ಒಮ್ಮೆಯಾದರೂ ಪ್ರಾಚೀನ ದೇವಾಲಯಕ್ಕೆ ಭೇಟಿ ನೀಡದಿದ್ದರೆ ಭೇಟಿ ನೀಡಿ ಅದ್ಭುತ ಅನುಭವವನ್ನು ಪಡೆಯಿರಿ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.